ಭಾರತದಲ್ಲಿ ನಾವು ನೋಡೋ ದೊಡ್ಡ ದೊಡ್ಡ ದೇವಸ್ಥಾನಗಳು ಅವೆಲ್ಲವೂ ಹೇಗೆ ಆರಂಭವಾದವು ಗೊತ್ತಾ? ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ನಮ್ಮನ್ನು ಕರೆದುಕೊಂಡು ಬರುವ ಸ್ಥಳ ಐಹೊಳೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಈ ಸಣ್ಣ ಹಳ್ಳಿ ಸಾಮಾನ್ಯವಾಗಿ ಕಾಣಬಹುದು. ಆದರೆ ಇದೇ ಸ್ಥಳವನ್ನು ಇತಿಹಾಸದಲ್ಲಿ ಭಾರತೀಯ ದೇವಸ್ಥಾನದ ವಾಸ್ತುಶಿಲ್ಪ ಹುಟ್ಟೂರು ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡ್ತೇವೆ, ಹಂಪಿ, ಬಾದಾಮಿ, ಮೈಸೂರು. ಆದರೆ ಈ ಎಲ್ಲಕ್ಕೂ ಮುಂಚೆ ದೇವಸ್ಥಾನದ ವಾಸ್ತುಶಿಲ್ಪ ಹೇಗೆ ಆರಂಭವಾಯಿತು ಅಂತ ಯೋಚಿಸ್ತಿದ್ದೀರಾ? ಈ ಕತೆ ಆರಂಭವಾಗಿತ್ತು ಇಲ್ಲೇ ಐಹೊಳೆಯಲ್ಲಿ. ಮೊದಲ ಬಾರಿ ಐಹೊಳೆಗೆ ಬಂದಾಗ ಇದು ದೊಡ್ಡ ಪ್ರವಾಸಿ ಸ್ಥಳ ಅಂತ ಅನ್ಸೋದಿಲ್ಲ. ಶಾಂತವಾದ ಹಳ್ಳಿ, ಸುತ್ತಲೂ ಕಲ್ಲಿನ ಕಟ್ಟಡಗಳು. ಆದರೆ ನಿಧಾನವಾಗಿ ಗಮನಿಸಿದ್ರೆ ಇಲ್ಲಿ ಪ್ರತಿಯೊಂದು ಕಲ್ಲು ಇತಿಹಾಸವನ್ನು ಹೊತ್ತಿದೆ ಅನಿಸ್ತಾ ಇದೆ. ಒಂದು ದೇವಸ್ಥಾನ ಅಲ್ಲ, 2 ಅಲ್ಲ, 100ಕ್ಕೂ ಹೆಚ್ಚು ದೇವಸ್ಥಾನಗಳು ಇಲ್ಲಿವೆ. 6ನೇ ಮತ್ತು 8ನೇ ಶತಮಾನಗಳ ನಡುವೆ ಚಾಲುಕ್ಯರು ಈ ಪ್ರದೇಶವನ್ನು ಆಳುತ್ತಿದ್ದರು. ಅವರು ಕೇವಲ ಯುದ್ಧ ಮಾಡೋ ರಾಜರಲ್ಲ, ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಕ್ಕೆ ಬೆಂಬಲ ಕೊಟ್ಟವರು. ಐಹೊಳೆಯಲ್ಲಿ ಅವರು ಏನು ಮಾಡಿದ್ರು ಅಂದರೆ ಒಂದು ಪ್ರಯೋಗ ಶುರು ಮಾಡಿದರು. ಹೇಗೆ ದೇವಸ್ಥಾನ ನಿರ್ಮಿಸಬಹುದು, ಯಾವ ವಿನ್ಯಾಸ ಚೆನ್ನಾಗಿರುತ್ತೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಇಲ್ಲಿ ಒಂದರ ನಂತರ ಒಂದು ದೇವಸ್ಥಾನ ನಿರ್ಮಿಸಿದರು. ನೀವಿಲ್ಲಿ ನಡೀತಾ ಹೋದ್ರೆ ಪ್ರತಿಯೊಂದು ದೇವಸ್ಥಾನವೂ ಬೇರೆ ರೀತಿಯಲ್ಲೇ ಕಾಣುತ್ತದೆ. ಕೆಲವು ದೇವಸ್ಥಾನಗಳು ಸರಳ, ಕೆಲವು ದೇವಸ್ಥಾನಗಳು ಶಿಲ್ಪಗಳಿಂದ ತುಂಬಿದ್ದವು, ಕೆಲವು ಕಂಬಗಳ ವಿನ್ಯಾಸ ವಿಭಿನ್ನ, ಕೆಲವೆಡೆ ಮೇಲ್ಛಾವಣಿ ಬೇರೆಯದೇ ರೀತಿಯಲ್ಲಿದೆ. ಇದು ಒಂದೇ ಶೈಲಿ ಅಲ್ಲ, ಇದು ಅನೇಕ ಶೈಲಿಗಳ ಸಂಗ್ರಹ ಅನಿಸುತ್ತೆ. ಈ ಎಲ್ಲಾ ದೇವಸ್ಥಾನಗಳಲ್ಲಿ ಹೆಚ್ಚು ಗಮನ ಸೆಳೆಯುವುದು ದುರ್ಗಾ ದೇವಸ್ಥಾನ. ಮೊದಲ ನೋಟಕ್ಕೆ ಇದು ಸಾಮಾನ್ಯ ಅನ್ಸ್ಬೋದು, ಆದ್ರೆ ಹತ್ರ ಹೋಗಿ ನೋಡಿದ್ರೆ ಇದು ತುಂಬಾ ವಿಶೇಷ. ಮೊದಲ ಪ್ರಶ್ನೆ, ದುರ್ಗಾ ದೇವಸ್ಥಾನ ಅಂದ್ರೆ ದುರ್ಗಾದೇವಿಗೆ ಸಮರ್ಪಿತ ಅಂತ ಅನ್ಸ್ಬೋದು. ಆದರೆ ಸತ್ಯ ಬೇರೆನೇ ಇದೆ. ಇದರ ಹೆಸರು ಬಂದಿದ್ದು ದುರ್ಗಾ ಅಂದರೆ ಕೋಟೆ ಎಂಬ ಪದದಿಂದ. ಒಂದ್ ಕಾಲದಲ್ಲಿ ಇದು ಕೋಟೆಯ ಒಂದು ಭಾಗ ಆಗಿತ್ತು ಅನ್ನೋ ನಂಬಿಕೆ ಇದೆ. ಇದೀಗ ಇದರ ಆಕಾರ ನೋಡಿ, ಹಿಂಭಾಗದಲ್ಲಿ ಇದು ವಕ್ರವಾಗಿ ಬರುತ್ತದೆ. ಇದು ಸಾಮಾನ್ಯ ಹಿಂದೂ ದೇವಸ್ಥಾನ ಶೈಲಿ ಅಲ್ಲ, ಇದು ಬೌದ್ಧರ ಶೈಲಿಯನ್ನು ಹೋಲುತ್ತದೆ. ದೇವಾಲಯದ ಸುತ್ತಲೂ ಇರುವ ಕಂಬಗಳು ಒಂದು ಸುಂದರ ಮಾರ್ಗವನ್ನು ಸೃಷ್ಟಿಸುತ್ತದೆ. ಇಲ್ಲಿ ನಾವು ನಿಧಾನವಾಗಿ ನಡೆದುಕೊಂಡು ಹೋಗ್ಬೋದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಹೊಸ ಶಿಲ್ಪ, ಹೊಸ ವಿನ್ಯಾಸ. ಈ ಗೋಡೆಗಳ ಮೇಲೆ ಕಾಣುವ ಶಿಲ್ಪಗಳು ಕೇವಲ ಅಲಂಕಾರ ಅಲ್ಲ. ಈ ಗೋಡೆಗಳ ಮೇಲೆ ಕಾಣುವ ಶಿಲ್ಪಗಳು ಶಿವ, ವಿಷ್ಣು, ದುರ್ಗೆ, ವಿಶೇಷವಾಗಿ ಮಹಿಷಾಸುರ ಮರ್ದಿನಿ ರೂಪ, ಇವೆಲ್ಲವೂ ಪುರಾಣ ಕಥೆಗಳನ್ನು ಹೇಳುತ್ತದೆ. ಇಲ್ಲಿ ಕಲ್ಲಿನ ಮೇಲೆ ಇಷ್ಟು ಸೂಕ್ಷ್ಮವಾದ ಕೆಲಸ ಯಂತ್ರಗಳಿಲ್ಲದ ಕಾಲದಲ್ಲಿ, ಈ ಕಾಲದಲ್ಲಿ ಈ ರೀತಿಯ ಕೆಲಸ ಮಾಡಲು ಎಷ್ಟು ಸಮಯ ತೆಗೆದುಕೊಂಡಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದು ಯೋಚಿಸಿದ್ರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಐಹೊಳೆಯಲ್ಲಿ ನಡೆಯುತ್ತಾ ಇದ್ದಾಗ ಒಂದು ವಿಚಿತ್ರ ಅನುಭವ ಬರುತ್ತದೆ. ಇಲ್ಲಿ ಶಾಂತಿ ಇದೆ, ಜನಸಂದಣಿ ಕಡಿಮೆ, ಆದರೆ ಇತಿಹಾಸ ತುಂಬಾ ದೊಡ್ಡದು. ಇಲ್ಲಿ ನಿಂತು ನೋಡಿದ್ರೆ ನಾವು ಇತಿಹಾಸದ ಮಧ್ಯದಲ್ಲಿ ನಿಂತಿದ್ದೇವೆ ಅನಿಸುತ್ತದೆ. ದೇವಾಲಯದ ಸುತ್ತಲೂ ಇರುವ ಕಂಬಗಳ ಮಾರ್ಗ, ಇದನ್ನು ಪೆರಿಸ್ಟೈಲ್ ಕಾರಿಡಾರ್ ಅಂತ ಕರೀತಾರೆ. ಇದು ಕೇವಲ ಸುಂದರವಾಗಿರುವುದಕ್ಕೆ ಮಾತ್ರ ಅಲ್ಲ, ಪ್ರದಕ್ಷಿಣೆ ಮಾಡಲು ವಿನ್ಯಾಸ ಮಾಡಲಾಗಿದೆ.
ಐಹೊಳೆಯನ್ನು ಸ್ಟೋನ್ ಲ್ಯಾಬೊರೇಟರಿ ಅಂತ ಕರೀತಾರೆ. ನೀವು ಐಹೊಳೆಯಲ್ಲಿ ನಡೆಯುತ್ತಾ ಹೋದರೆ ಒಂದೇ ರೀತಿಯ ದೇವಸ್ಥಾನ ಕಾಣಿಸುವುದಿಲ್ಲ. ಕೆಲವೆಡೆ ಚಪ್ಪಟಾದ ಮೇಲ್ಚಾವಣಿ, ಕೆಲವೆಡೆ ಗೋಪುರದಂತೆ ಏರುತ್ತಿರುವ ಶಿಖರ, ಕೆಲವೆಡೆ ಸರಳ ವಿನ್ಯಾಸ, ಕೆಲವೆಡೆ ತುಂಬಾ ಜಟಿಲವಾದ ಶಿಲ್ಪಗಳು. ಇದು ಒಂದು ಶೈಲಿ ಅಲ್ಲ, ಇದು ಶೈಲಿಗಳ ಎವಲ್ಯೂಷನ್. ಒಂದು ಪ್ರಶ್ನೆ ಬರುತ್ತದೆ, ಇಷ್ಟು ದೇವಸ್ಥಾನಗಳನ್ನು ನಿರ್ಮಿಸಲು ಯಾಕೆ ಐಹೊಳೆಯನ್ನೇ ಆಯ್ಕೆ ಮಾಡಿದರು? ಕಾರಣ ತುಂಬಾ ಆಸಕ್ತಿದಾಯಕ ಅಲ್ವಾ? ಐಹೊಳೆ ಮಲಪ್ರಭಾ ನದಿಯ ತೀರದಲ್ಲಿದೆ. ಇಲ್ಲಿ ಕಲ್ಲುಗಳು ಸುಲಭವಾಗಿ ದೊರೆಯುತ್ತದೆ. ನಿರ್ಮಾಣಕ್ಕೆ ಬೇಕಾದ ವಸ್ತುಗಳು ಇಲ್ಲಿ ಲಭ್ಯವಾಗುತ್ತಿದ್ದವು. ಜೊತೆಗೆ ಇದು ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಹೀಗಾಗಿ ಹಣ, ಜನ, ಕಲೆಗಾರರು ಎಲ್ಲವೂ ಇಲ್ಲಿ ಸೇರಿಕೊಂಡವು. ಐಹೊಳೆಯಲ್ಲಿ ಎಲ್ಲರ ಗಮನ ಹೆಚ್ಚು ದುರ್ಗಾ ದೇವಸ್ಥಾನದ ಕಡೆಗೆ ಹೋಗುತ್ತದೆ. ಆದ್ರೆ ಅದರ ಹತ್ತಿರ ಸೂರ್ಯ ದೇವರಿಗೆ ಸಮರ್ಪಿತವಾಗಿರುವ ಒಂದು ದೇವಸ್ಥಾನ ಇದೆ. ಅದೇ ಸೂರ್ಯನಾರಾಯಣ ದೇವಸ್ಥಾನ. ಭಾರತದಲ್ಲಿ ಶಿವ, ವಿಷ್ಣು, ದುರ್ಗೆ ದೇವಾಲಯಗಳು ಸಾಮಾನ್ಯವಾಗಿ ಹೆಚ್ಚು ಕಾಣಿಸುತ್ತದೆ. ಆದರೆ ಸೂರ್ಯ ದೇವರಿಗೆ ಸಮರ್ಪಿತ ದೇವಾಲಯಗಳು ಅಷ್ಟು ಸಾಮಾನ್ಯವಲ್ಲ. ಅದಕ್ಕೆ ಈ ದೇವಸ್ಥಾನ ಇನ್ನೂ ವಿಶೇಷವಾಗುತ್ತದೆ. ಈ ದೇವಸ್ಥಾನವು 7ನೇ ಅಥವಾ 8ನೇ ಶತಮಾನಕ್ಕೆ ಸೇರಿದ್ದು ಎಂದು ಹೇಳಲಾಗುತ್ತದೆ. ಆದರೆ ಇದು ಚಾಲುಕ್ಯರ ಕಾಲದ ಆರಂಭಿಕ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆ. ಐಹೊಳೆಯಲ್ಲಿ ದೇವಸ್ಥಾನದ ನಿರ್ಮಾಣದ ಹಲವು ಪ್ರಯೋಗಗಳು ನಡೆದ ಸಮಯದಲ್ಲೇ ಈ ದೇವಾಲಯಗಳು ನಿರ್ಮಾಣವಾಗಿದೆ.
ಐಹೊಳೆಯಲ್ಲಿ ಇರುವ ದೇವಸ್ಥಾನಗಳಲ್ಲಿ ಇತಿಹಾಸದ ದೃಷ್ಟಿಯಿಂದ ತುಂಬಾ ವಿಶೇಷ ಸ್ಥಾನ ಹೊಂದಿರುವ ಒಂದು ಕಟ್ಟಡ ಇದೆ. ಮೊದಲ ನೋಟಕ್ಕೆ ಇದು ದೇವಾಲಯ ಅನ್ನಿಸದೇ ಇರ್ಬೋದು, ಆದರೆ ಇದೇ ಲಾರ್ಡ್ ಖಾನ್ ದೇವಸ್ಥಾನ. ಈ ದೇವಸ್ಥಾನವು ಕ್ರಿಸ್ತಶಕ 5ನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತದೆ. ಅಂದ್ರೆ ಐಹೊಳೆಯಲ್ಲಿನ ಅತ್ಯಂತ ಹಳೆಯ ದೇವಸ್ಥಾನದಲ್ಲಿ ಒಂದು. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಈ ಕಟ್ಟಡ ದೇವಸ್ಥಾನದ ವಾಸ್ತುಶಿಲ್ಪದ ಆರಂಭದ ಹಂತವನ್ನು ನಮಗೆ ತೋರಿಸುತ್ತದೆ. ಇದಕ್ಕೆ ಲಾರ್ಡ್ ಖಾನ್ ಅನ್ನೋ ಹೆಸರು ಯಾಕೆ ಬಂದಿದೆ ಅಂದ್ರೆ, 16ನೇ ಶತಮಾನದಲ್ಲಿ ಬಿಜಾಪುರದ ಒಬ್ಬ ಸೇನಾಧಿಕಾರಿ ಲಾರ್ಡ್ ಖಾನ್ ಕೆಲವು ಕಾಲ ಇಲ್ಲಿ ವಾಸಿಸಿದ್ರು, ಅದರಿಂದ ಈ ಹೆಸರು ಬಂದಿದೆ. ಈ ದೇವಸ್ಥಾನದ ವಿನ್ಯಾಸ ತುಂಬಾ ವಿಶಿಷ್ಟ. ಇದು ಪಂಚಾಯತನ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅಂದ್ರೆ ಒಂದು ಮುಖ್ಯ ದೇವಸ್ಥಾನ, ಅದರ ಸುತ್ತ ಸಣ್ಣ ದೇವಸ್ಥಾನಗಳ ವ್ಯವಸ್ಥೆ. ಇಲ್ಲಿ ಕಾಣುವ ದೊಡ್ಡ ಸಭಾ ಮಂಟಪ ಅನೇಕ ಕಂಬಗಳಿಂದ ನಿಂತಿದೆ. ಈ ಕಂಬಗಳ ಮೇಲೆ ಇಡಲಾಗಿರುವ ಸಮತಟ್ಟಾದ ಮೇಲ್ಚಾವಣಿ ಮರದ ಕಟ್ಟಡಗಳ ಪ್ರಭಾವಗಳನ್ನು ತೋರಿಸುತ್ತದೆ. ಈ ಕಾಲದಲ್ಲಿ ದೇವಸ್ಥಾನಗಳು ಮೊದಲಿಗೆ ಮರದಿಂದ ನಿರ್ಮಾಣವಾಗುತ್ತಿತ್ತು, ನಂತರ ಕಲ್ಲಿಗೆ ಬದಲಾಗುತ್ತಾ ಬಂದವು. ಲಾರ್ಡ್ ಖಾನ್ ದೇವಸ್ಥಾನದಲ್ಲಿ ಈ ಮರದ ಶೈಲಿಯನ್ನು ಕಲ್ಲಿನಲ್ಲಿ ಅನುಕರಿಸಲಾಗಿದೆ. ಇದನ್ನು ಮೊದಲಿಗೆ ವಿಷ್ಣುವಿಗೆ ಸಮರ್ಪಿತ ದೇವಸ್ಥಾನ ಅಂತ ಹೇಳಲಾಗ್ತಿತ್ತು, ಆದರೆ ಈಗ ಇಲ್ಲಿ ಶಿವಲಿಂಗ ಇದೆ. ಇದರಿಂದ ಕಾಲಕ್ರಮೇಣ ಬಳಕೆ ಹೇಗೆ ಬದಲಾಗಿದೆ ಅನ್ನೋದು ಗೊತ್ತಾಗುತ್ತಿದೆ. ಒಳಗೆ ನೋಡಿದ್ರೆ ನಂದಿಯ ಮೂರ್ತಿ, ಜಾಲಿ ಕಿಟಕಿಗಳು, ಅಲಂಕರಿಸಿದ ಕಂಬಗಳು ಇವೆಲ್ಲವೂ ದೇವಸ್ಥಾನದ ಒಳಗಿನ ವಿನ್ಯಾಸವನ್ನು ಸುಂದರಗೊಳಿಸುತ್ತದೆ. ಮೇಲ್ಭಾಗದಲ್ಲಿ ಗರುಡನ ಸಣ್ಣ ದೇವಾಲಯ ಕೂಡ ಇದೆ. ಇದು ಈ ದೇವಸ್ಥಾನದ ಮತ್ತೊಂದು ವಿಶಿಷ್ಟ ಲಕ್ಷಣ. ಲಾರ್ಡ್ ಖಾನ್ ದೇವಸ್ಥಾನವನ್ನು ಒಂದು ಟ್ರಾನ್ಸಿಷನಲ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಅಂದ್ರೆ ಮರದ ಶೈಲಿಯಿಂದ ಕಲ್ಲಿನ ದೇವಸ್ಥಾನಗಳಿಗೆ ಬದಲಾವಣೆಯ ಹಂತ. ಇದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಈ ದೇವಸ್ಥಾನ ನೋಡಿದ ಮೇಲೆ ದೊಡ್ಡ ದೊಡ್ಡ ದೇವಸ್ಥಾನಗಳ ಹಿಂದಿರುವ ಸಣ್ಣ ಸಣ್ಣ ಪ್ರಯೋಗಗಳು ನೆನಪಾಗುತ್ತದೆ. ಎಲ್ಲವೂ ಒಂದೇ ದಿನದಲ್ಲಿ ಆಗಿಲ್ಲ. ಇಂತಹ ಕಟ್ಟಡಗಳಿಂದಲೇ ಭಾರತದ ಭವ್ಯ ವಾಸ್ತುಶಿಲ್ಪ ಆರಂಭವಾಗಿದೆ. ಐಹೊಳೆಯಲ್ಲಿ ದೇವಸ್ಥಾನಗಳನ್ನು ನೋಡ್ತಾ ಹೋದಾಗ ಇತಿಹಾಸ ಕೇವಲ ಹೊರಗಡೆ ಕಲ್ಲಿನ ಕಟ್ಟಡಗಳಲ್ಲಿ ಮಾತ್ರ ಅಲ್ಲ, ಅದನ್ನು ಇನ್ನೂ ಹತ್ತಿರವಾಗಿ ನೋಡ್ಬೇಕೆಂದ್ರೆ ಇಲ್ಲಿ ಒಂದು ಚಿಕ್ಕ ಜಾಗಕ್ಕೆ ಬರಬೇಕು. ಅದೇ ಪುರಾತತ್ವ ಸಂಗ್ರಹಾಲಯ, ಅಂದ್ರೆ ಮ್ಯೂಸಿಯಂ ಅಂತ ಹೇಳ್ಬೋದು. ಹೊರಗೆ ಕಾಣೋ ದೇವಸ್ಥಾನಗಳು ಒಂದು ದೊಡ್ಡ ಕಥೆಯ ಮುಖಪುಟದಂತಿದೆ, ಆದರೆ ಈ ಕಥೆಯ ಒಳಗಿನ ಪುಟಗಳು ಈ ಸಂಗ್ರಹಾಲಯದೊಳಗೆ ಸಿಗುತ್ತದೆ. ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವುದು ಕಲ್ಲಿನ ಮೂರ್ತಿಗಳು, ದೇವಾಲಯಗಳಿಂದ ಹೊರತೆಗೆದ ಶಿಲ್ಪದ ಭಾಗಗಳು, ಹಳೆಯ ಶಾಸನಗಳು,
ಮುರಿದ ವಾಸ್ತುಶಿಲ್ಪದ ತುಂಡುಗಳು, ಇವೆಲ್ಲವೂ ಒಂದು ಕಾಲದ ಜೀವನ ಶೈಲಿಯನ್ನು ನಮ್ಮ ಮುಂದೆ ತರುತ್ತದೆ. ಕೆಲವು ಭಾಗಗಳು ದೇವಸ್ಥಾನದಲ್ಲಿ ಇರ್ತಿರ್ಬೋದು, ಆದರೆ ಕಾಲ ಕಳೆದಂತೆ ಅವು ಹಾನಿಯಾಗಿರ್ಬೋದು. ಅಂಥ ಶಿಲ್ಪಗಳನ್ನು ಸಂರಕ್ಷಿಸಲು ಇಲ್ಲಿ ತಂದಿಡಲಾಗುತ್ತದೆ. ಇಲ್ಲಿ ಕಾಣುವ ದೇವರ ಮೂರ್ತಿಗಳು ಶಿವ, ವಿಷ್ಣು, ದೇವಿ ರೂಪಗಳು. ಕೇವಲ ಭಕ್ತಿಯ ಚಿಹ್ನೆಗಳು ಅಲ್ಲ, ಅವು ಆ ಕಾಲದ ಕಲಾತ್ಮಕತೆ, ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ. ಶಾಸನಗಳು ಇಲ್ಲಿ ತುಂಬಾ ಮುಖ್ಯ. ಯಾಕೆಂದ್ರೆ ಇತಿಹಾಸವನ್ನು ನಾವು ಊಹೆ ಮಾಡಿ ಮಾತ್ರವಲ್ಲ ಹೇಳುವುದಲ್ಲ, ಈ ರೀತಿಯ ಶಾಸನಗಳೇ ಈ ಕಾಲದ ನಿಜವಾದ ಸಾಕ್ಷಿಗಳು. ದೇವಾಲಯಗಳಲ್ಲಿ ನಿಂತಾಗ ನಾವು ಅದರ ಭವ್ಯತೆಯನ್ನು ಅನುಭವಿಸುತ್ತೇವೆ, ಆದರೆ ಸಂಗ್ರಹಾಲಯದೊಳಗೆ ಬಂದಾಗ ಅದೇ ಇತಿಹಾಸವನ್ನು ಇನ್ನೂ ಹತ್ತಿರ ನೋಡಬಹುದು. ಇಲ್ಲಿ ಕಲ್ಲುಗಳು ಮೌನವಾಗಿರಬಹುದು, ಆದರೆ ಅವು ಹೇಳುವ ಕಥೆಗಳು 1000 ವರ್ಷಗಳಷ್ಟು ದೊಡ್ಡವು. ಇಂತಹ ಇನ್ನಷ್ಟು ಸ್ಥಳಗಳಿಗೆ ಫಾಲೋ ಮಾಡಿ.